ಸದ್ಯದ ಮಾಹಿತಿ ಪ್ರಕಾರ ಬಿಎಂಸಿಯಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಂದ್ರೆ 63 ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮಹಾಯುತಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ ಯುಬಿಟಿ 38, ಎನ್ಸಿಪಿ 1 ಹಾಗೂ ಕಾಂಗ್ರೆಸ್ 11 ಜೊತೆಗೆ ಪಕ್ಷೇತರರು 6 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 114 ಮ್ಯಾಜಿಕ್ ನಂಬರ್. ಆ ನಂಬರ್ ತಲುಪೋದು ಯಾರು? ಮಹಾಯುತಿಗೆ ಆ ಅದೃಷ್ಟನ ಇತಿಹಾಸ ರಚನೆಯಾಗುತ್ತ. ಶಿವಸೇನೆಯ ಶಕ್ತಿಯ ಮೂಲ ಅಂತ ಕರೆಸಿಕೊಳ್ಳುವಂತಹ ಬಿಎಂಸಿ ಹಾಗಿದ್ರೆ ಮಹಾಯುತಿಯ ಕೈವಶ ಆಗತ್ತಾ? 38ರಲ್ಲಿ ಮಾತ್ರ ಠಾಕ್ರೆ ಯುಬಿಟಿ ಬಣ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ ಮಹಾಯುತಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಬಣ ಮಹಾಯುತಿ ಒಕ್ಕೂಟ 63 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 114 ಮ್ಯಾಜಿಕ್ ನಂಬರ್ ಬಾರಿ ದೂರ ಏನಿಲ್ಲ. ಹಾಗಿದ್ರೆ ಇತಿಹಾಸ ರಚನೆಯಾಗುವಂತಹ ಲಕ್ಷಣನ ಶಿವಸೇನೆಗೆ ನಾವು ಈವರೆಗೂ ಕೂಡ ಗಮನಿಸ್ತಾ ಹೋದಾಗ ಠಾಕ್ರೆ ನೇತೃತ್ವದ ಶಿವಸೇನೆ ಏನಿದೆ, ಬಿಎಂಸಿ ಒಂದು ಕೇವಲ ಪಾಲಿಕೆಯಲ್ಲ ಅವರ ಮಟ್ಟಿಗೆ, ಅದೊಂದು ಶಿವಸೇನೆಯ ಆರ್ಥಿಕ ಮತ್ತು ಪೊಲಿಟಿಕಲ್ ಶಕ್ತಿಯ ಕೇಂದ್ರ ಬಿಂದು ಆಗಿತ್ತು, ಪವರ್ ಹೌಸ್ ಆಗಿತ್ತು. ಆದರೆ ಅಂತಹದೊಂದು ಪವರ್ ಈಗ ಠಾಕ್ರೆ ಬಣಕ್ಕೆ ಕೈತಪ್ಪುವಂತಹ ಭೀತಿನ ಅಂಕೆ ಸಂಖ್ಯೆಗಳು ಅಂತಹದೊಂದು ಸುಳಿವನ್ನ ಕೊಡ್ತಾ ಇವೆ. ಇನ್ನು ಕಾಂಗ್ರೆಸ್ ಪ್ರತ್ಯೇಕವಾಗಿ ಚುನಾವಣೆಯನ್ನು ನಡೆಸಿತು, 10 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ನವರು ಬಂದು ಠಾಕ್ರೆ ಯುಬಿಟಿ ಕೂಡ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿತು. ಆದರೆ ಠಾಕ್ರೆ ಸಹೋದರರು ಒಂದಾದರೂ ಕೂಡ ಠಾಕ್ರೆ ನೇತೃತ್ವದ ಶಿವಸೇನೆಗೆ ಮುಂಬೈ ಜನ ಒಲಿಲಿಲ್ವಾ? ಮರಾಠಿ ಒಲವು ಜೊತೆಗೆ ಹಿಂದುತ್ವದ ಒಲವು, ಈ 2 ವಿಚಾರಗಳನ್ನ ಇಟ್ಕೊಂಡು ಎಲೆಕ್ಷನ್ ಅನ್ನ ನಡೆಸ್ತು ಇತ್ತ ಶಿವಸೇನೆ, ಅತ್ತ ಬಿಜೆಪಿ ಶಿಂದೆ ಶಿವಸೇನೆ ಒಕ್ಕೂಟ. ಹಾಗಿದ್ರೆ ಹಿಂದುತ್ವದ ಕಡೆ ಮುಂಬೈ ಜನ ವಾಲದ್ರ ಅಥವಾ ಮರಾಠಿ ಭಾಷೆಯನ್ನಿಟ್ಕೊಂಡೇನು ಚುನಾವಣೆಯನ್ನ ನಡೆಸ್ತು ಠಾಕ್ರೆ ಬಣ? ಆ ಕಡೆ ಒಲವೇನಾದ್ರೂ ಕೊನೆಯಲ್ಲೇನಾದ್ರೂ ವ್ಯಕ್ತ ಆಗತ್ತಾ? ಆಟ ಬದಲಾಗತ್ತಾ? ಜಿದ್ದಾಜಿದ್ದಿ ಬಿಜೆಪಿ ವರ್ಸಸ್ ಯುಬಿಟಿ, ಬಿಜೆಪಿ ವರ್ಸಸ್ ಠಾಕ್ರೆ ಬ್ರದರ್ಸ್, ಭಾರಿ ಪೈಪೋಟಿ ಕಂಡು ಬರ್ತಾ ಇದೆ. ಆದರೆ ಸದ್ಯಕ್ಕಂತೂ 60ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ 63 ಸ್ಥಾನಗಳಲ್ಲಿ ಬಿಜೆಪಿ ಶಿಂದೆ ಶಿವಸೇನೆ ಒಕ್ಕೂಟ ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 4 ವರ್ಷದ ಬಳಿಕ ನಡೀತಾ ಇರುವಂತಹ ಬೃಹನ್ ಮುಂಬೈ ಚುನಾವಣೆ ಇದು 22ರಲ್ಲಿ ನಡಿಬೇಕಾಗಿತ್ತು. ಆದರೆ ವಾರ್ಡ್ ಮರು ವಿಂಗಡಣೆ ಅಂತ ಹೇಳಿ ಉಳಿದ ಲೀಗಲ್ ಕಾರಣಗಳಿಂದಾಗಲಿ ಮುಂದೂಡಿಕೆ ಆಗ್ತಾ ಬಂದು ನಿನ್ನೆ ನಡೀತು. 1700 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಸುಮಾರು 50% ಮತದಾನ ಆಗಿತ್ತು. ಬಹುಮತಕ್ಕೆ ಮ್ಯಾಜಿಕ್ ನಂಬರ್ 114. ಸದ್ಯಕ್ಕೆ 63ರಲ್ಲಿ ಬಿಜೆಪಿ ಮತ್ತು ಶಿಂದೆ ನೇತೃತ್ವದ ಈ ಬಣ ಏನಿದೆ ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನಮ್ಮ ಪ್ರತಿನಿಧಿ ಸಹದೇವ್ ವಿವರಿಸ್ತಾ ಇದ್ರು. ಸಹದೇವ್, ನಾನಾಗ್ಲೇ ವಿವರಿಸ್ತಾ ಇದ್ದೆ, ಇದು ನಿಜಕ್ಕೂ ಈ ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಅದರ ಗದ್ದುಗೆಯನ್ನ ಕಾಪಾಡಿಕೊಂಡು ಬಂದಂತಹ ಠಾಕ್ರೆ ಬಣಕ್ಕೆ ಅದು ಬರೀ ಒಂದು ಪಾಲಿಕೆ ಚುನಾವಣೆಯಲ್ಲ, ಅವರ ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಜೊತೆಗೆ ಇಂತಹ ಒಂದು ಶ್ರೀಮಂತ ಪಾಲಿಕೆಯ ಗದ್ದುಗೆ ಏರಿ ಅದನ್ನೇ ಒಂದು ತಮ್ಮ ಪವರ್, ತಮ್ಮ ಒಂದು ನೇತೃತ್ವದಲ್ಲೇ ಪಾಲಿಕೆಯನ್ನು ಆಳ್ತಾ ಬಂದಂತಹ ಠಾಕ್ರೆ ಬಣಕ್ಕೆ ಮುಖಭಂಗ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಇತಿಹಾಸ ಸೃಷ್ಟಿಯಾಗತ್ತಾ? ಎಲ್ಲಿ ವ್ಯತ್ಯಯ ಆದದ್ದು? ಶಿಂದೆ ಶಿವಸೇನೆಯಿಂದ ಒಡೆದು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದೇ ಇಲ್ಲಿ ಪ್ಲಸ್ ಆಯ್ತಾ ಬಿಜೆಪಿ ಪಾಲಿಕೆ ಅಂತ? ಹೌದು ಪ್ರತಿಮಾ, ನೀವು ಹೇಳಿದಂತೆ ಈ ಒಂದು ಮುಂಬೈ ಅನ್ನುವಂಥದ್ದೇನಿದೆ ಅದು ಶಿವಸೇನೆಗೆ ರಾಜಕೀಯದ ಜೊತೆಗೆ ಬಹುತೇಕ ಆಡಳಿತದ ಎಲ್ಲ ಹಿಡಿತವನ್ನು ತೆಗೆದುಕೊಂಡು ಕೊಟ್ಟಿರುವಂಥದ್ದು ಮುಂಬೈ ಮಹಾನಗರ ಪಾಲಿಕೆ. ಇಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಅವರಿಂದ ಇತಿಹಾಸ ನೋಡ್ಕೊಂಡು ಬಂದಿದ್ದೆ. ಆದರೆ ಅವರು ಯಾವಾಗ ಹಿಂದುತ್ವದ ಪರವಾಗಿ ಧ್ವನಿ ಎತ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಬಹುತೇಕ ಅಲ್ಲಿರುವಂತಹ ಜನರು ಬಾಳಾ ಸಾಹೇಬ್ ಠಾಕ್ರೆ ಅವ್ರನ್ನ ಯಾವತ್ತಿಗೂ ಕೂಡ ಹಿಂದುತ್ವದ ರೂವಾರಿ ಅನ್ನುವಂತಹ ದೃಷ್ಟಿಯಲ್ಲೇ ನೋಡ್ಕೊಂಡು ಬಂದಂತಹದ್ದು. ಅದರ ಜೊತೆಗೆ ಈಗ ಯಾವಾಗ ಈ ಒಂದು ಶಿವಸೇನೆ ಒಡೆದು 2 ಮನೆ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ಬಣ ಹೋಗುತ್ತೆ, ಇನ್ನೊಂದು ಕಡೆ ಬಿಜೆಪಿ ಕಡೆ ಮತ್ತೊಂದು ಬಣ ವಾಲುತ್ತೆ. ಸೊ ಇಲ್ಲಿ ಶಿವಸೇನೆ ಶಿಂದೆ ಬಣ ಏನಿದೆ ಅದು ಬಿಜೆಪಿ ಪರವಾಗಿ ಯಾವಾಗಿರಲು ಹಿಂದುತ್ವದ ಪರವಾಗಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಅಲ್ಲಿರುವಂತಹ ಬಾಳಾ ಸಾಹೇಬ್ ಠಾಕ್ರೆ ಅವರ ಎಲ್ಲಾ ರೀತಿಯಾದಂತಹ ಏನು ದೇಹದ್ವೇಷಗಳಿದ್ವು ಅವು ಎಲ್ಲವನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಅಲ್ಲಿರುವಂತಹ ಜನರಿಗೆ ಕೊಡ್ತಾನೆ ಅಲ್ಲಿರುವಂತಹ ಮತದಾರನ ಹಿಡಿದಿಡುವಲ್ಲಿ ಯಶಸ್ವಿ ಆಗಿರುವಂತದ್ದು. ಇದಕ್ಕೆ ಹಲವಾರು
ಚುನಾವಣೆಗಳು ಕೂಡ ಸಾಕ್ಷಿಯಾಗಿರುವಂಥದ್ದು. ಆದರೆ ಇಲ್ಲಿ ಬಹುತೇಕ ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಇದೆ, ಇದು ಠಾಕ್ರೆ ಬ್ರದರ್ಸ್ಗೆ ಬಹಳಷ್ಟು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂಥದ್ದು. ಅದರ ಜೊತೆಗೆ ಏನು ಪ್ರತಿಷ್ಠೆಯ ಕಣವಾಗಿ ಕೂಡ ಮಾರ್ಪಟ್ಟಿತ್ತು. ಇಲ್ಲಿ ಒಂದು ವೇಳೆ ಅವರು ಏನಾದರೂ ಮುಗ್ಗರಿಸಿದ್ದೆ ಆದರೆ ಬಹುತೇಕ ಮುಂದಿನ ರಾಜಕೀಯ ಕೂಡ ಅತಂತ್ರ ಆಗುವಂಥ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಇದ್ದವು. ಇದೇ ಒಂದು ಕಾರಣಕ್ಕಾಗಿ ಸ್ಥಳೀಯವಾಗಿ ಬಾಳಾ ಸಾಹೇಬ್ ಠಾಕ್ರೆ ಯಾವಾಗ ಸ್ಥಳೀಯವಾಗಿ ಧ್ವನಿ ಎತ್ತಿದ್ರು, ಅದೇ ಮಾದರಿಯಲ್ಲಿ ಮತ್ತೊಮ್ಮೆ ಠಾಕ್ರೆ ಬ್ರದರ್ಸ್ ಎಲ್ಲರೂ ಕೂಡ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ಥಳೀಯವಾಗಿ ಮರಾಠಿ ಭಾಷಿಕರನ್ನ ಹಿಡಿದುಕೊಂಡು ಮಹಾರಾಷ್ಟ್ರ ನಮ್ಮದೇ, ಮುಂಬೈ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅನ್ನುವಂಥ ಸಂದೇಶವನ್ನು ಹಿಡ್ಕೊಂಡು ಮತದಾರರಲ್ಲಿ ಹೋದ್ರು. ಆದರೆ ಇನ್ನೊಂದು ಕಡೆ ಬಿಜೆಪಿ ಮಾತ್ರ ಮುಂಬೈ ಬರೀ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿದ್ದಲ್ಲ, ಇದು ಇಡೀ ದೇಶದ ಆಸ್ತಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆನ ಆಯ್ತು. ಅದಾದ ಬಳಿಕ ಅಣ್ಣಾಮಲೈ ಅವರು ಕೂಡ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಇದೇ ಒಂದು ಮತ್ತೆ ಸಂಪರ್ಕಿಸ್ತೀನಿ, ನಿಮ್ಮಿಂದ ಮಾಹಿತಿ ಪಡಿತಾ ಹೋಗ್ತೀನಿ.